ಇನ್ನು ರೆಗ್ಯುಲರ್ ಬೇಲನ್ನು ಪಡೆದಿರ್ತಕ್ಕಂಥ ನಟ ದರ್ಶನ್ ಇವತ್ತು BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಇವತ್ತು ಮಧ್ಯಾಹ್ನ BGS ಆಸ್ಪತ್ರೆಯಿಂದ ಬಹುತೇಕ ದರ್ಶನ್ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ. ಕೋರ್ಟ್ಗೆ ಆಗಮಿಸಿ ಬೇಲ್ ಕಾಪಿಗೆ ಸಹಿ ಹಾಕಲಿದ್ದಾರೆ ದರ್ಶನ್. ಕೋರ್ಟ್ಗೆ ಆಗಮಿಸಿ ಬೇಲ್ ಕಾಪಿಗೆ ಸಹಿ ಹಾಕಬೇಕು. ಬಳಿಕ ಹೊಸಕೆರೆಹಳ್ಳಿಯ ಪತ್ನಿ ವಿಜಯಲಕ್ಷ್ಮಿ ಫ್ಲ್ಯಾಟ್ಗೆ ಹೋಗುವಂತಹ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳ ಮಾಹಿತಿ ಲಭ್ಯವಾಗಿದೆ. ಇವತ್ತು ಹಾಸ್ಪಿಟಲಿಂದ ದರ್ಶನ್ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಮಧ್ಯಾಹ್ನದ ನಂತರ ಅಂತಕ್ಕಂಥದ್ದು. ಸಂಜೆ 7 ಗಂಟೆ ಬಳಿಕ ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ರಿಲೀಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಆ ಫಾರ್ಮಾಲಿಟೀಸ್ ಎಲ್ಲ ಮುಗಿಸೋದಕ್ಕೆ ಅಷ್ಟೋ ತನಕ ಆಗುತ್ತೆ, ಹೆಚ್ಚು ಕಡಿಮೆ ಸಾಯಂಕಾಲದ ತನಕ. ಹಾಗಾಗಿ 7 ಗಂಟೆ ಅಷ್ಟೊತ್ತಿಗೆ ಅವರು ಅಲ್ಲಿಂದ ರಿಲೀಸ್ ಆಗ್ತಾರೆ. ದರ್ಶನ್ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗ್ತಾರೆ. ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಎಲ್ಲ 7 ಜನಕ್ಕೂ ಕೂಡ ಈಗೇನು ಜಾಮೀನು ಸಿಕ್ಕಿದೆ. ಎಲ್ಲರೂ ಹೆಚ್ಚು ಕಡಿಮೆ ಬೇರೆ ಬೇರೆ ಜೈಲಿನಿಂದ ಇವತ್ತು ರಿಲೀಸ್ ಆಗ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಈಗ ದರ್ಶನ್ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗ್ತಕ್ಕಂಥ ಸಾಧ್ಯತೆ ಕನ್ಫರ್ಮ್ ಆಗಿದೆಯಾ? ಅದಕ್ಕೇನಾದ್ರು ತಯಾರಿಗಳಾಗ್ತಾ ಇದೆಯಾ ಕುಟುಂಬಸ್ಥರ ಕಡೆಯಿಂದ, ಪೊಲೀಸರ ಕಡೆಯಿಂದ? ಏನು ಮಾಹಿತಿ ಇದೆ? ಎಸ್ ಅರವಿಂದ್, ನಟ ದರ್ಶನ್ ಅವರಿಗೆ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಅವರಿಗೆ ಶುಕ್ರವಾರ ರೆಗ್ಯುಲರ್ ಬೇಲ್ ಮಂಜೂರಾಗಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ನ ಒಂದಿಷ್ಟು ಪ್ರೊಸೀಜರ್ ಏನಿರುತ್ತೆ, ಬೇಲ್ ಕಾಪಿಗೆ ಒಂದು ಸೈನ್ ಹಾಕೋದು ಮತ್ತು ಅವರ ಒಂದು ಕೋರ್ಟ್ನಲ್ಲಿ ಏನೊಂದಿಷ್ಟು ಪ್ರಕ್ರಿಯೆಗಳಿರುತ್ತೆ ಅದನ್ನೆಲ್ಲ ಮುಗಿಸಿ ನಂತರ ನೇರವಾಗಿ ಅವರ ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ಅನ್ನೋ ಅಪಾರ್ಟ್ಮೆಂಟ್ ಇದೆ, ಆ ಪತ್ನಿ ಇರತಕ್ಕಂಥ ಆ ಅಪಾರ್ಟ್ಮೆಂಟ್ಗೆ ತೆರಳಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಈಗ ಉನ್ನತ ಮೂಲಗಳಿಂದ, ಅವರ ಒಂದು ಆಪ್ತ ವಲಯಗಳಿಗಿಂತ ಸಿಕ್ಕಿರ್ತಕ್ಕಂಥದ್ದು. ನಟ ದರ್ಶನ್ ಈಗಾಗಲೇ 1.5 ತಿಂಗಳಿಂದ BGS ಆಸ್ಪತ್ರೆಯಲ್ಲೇ ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ಪಡಿತಾ ಇದ್ದರು. ಸೊ ಹಾಗಾಗಿ ಶುಕ್ರವಾರ ಅವರಿಗೆ ಬೇಲ್ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಆ ಒಂದಿಷ್ಟು ಪ್ರಕ್ರಿಯೆಗಳನ್ನು ಮುಗಿಸೋದಕ್ಕಾಗಿ ಆ ಒಂದಿಷ್ಟು ಪ್ರಕ್ರಿಯೆಗಳಿಗೆ ಬೇಲ್ ಕಾಪಿಗೆ ಸಹಿ ಹಾಕಿ ನಂತರ ಹೊಸಕೆರೆಹಳ್ಳಿಯ ಒಂದು ಅಪಾರ್ಟ್ಮೆಂಟ್ಗೆ ತೆರಳಿದ್ದಾರೆ ಅನ್ನೋದು ಒಂದು ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಪವಿತ್ರ ಗೌಡ ಕೂಡ ಪರಪ್ಪನ ಅಗ್ರಹಾರದಿಂದ ಬಿಡುಗಡೆ ಆಗ್ತಾ ಇರ್ತಕ್ಕಂಥ, ಅವ್ರಿಗೂ ಕೂಡ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 7 ಜನಕ್ಕೆ ಬೇಲ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ಕೂಡ ಇವತ್ತು ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು. ಸಂಜೆ ಹೊತ್ತಿಗೆ ಅವರು ಕೂಡ ಬಿಡುಗಡೆ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥ ಅರವಿಂದ್. ಈಗ ಸಹಜವಾಗಿ ದರ್ಶನ್ ಅಭಿಮಾನಿಗಳಿಗೆ ಈ ವಿಚಾರ ತಿಳಿದು ಈಗೇನಾದರೂ ಹಾಸ್ಪಿಟಲ್ ಮುಂದೆ ಅವರು ಬರ್ತಕ್ಕಂಥದ್ದು, ಜಮಾಯಿಸ್ತಕ್ಕಂಥದ್ದು, ಅಥವಾ ದರ್ಶನ್ ಅವರ ಮನೆ, ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟು ಎಲ್ಲಾದರೂ ಇದ್ದಾರೆ ಜನ ಸೇರ್ತಕ್ಕಂಥದ್ದು, ಈ ಥರದ್ದೇನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ ಅಂತ? ಎಸ್ ಅರವಿಂದ್, ಸಹಜವಾಗಿ ಏನಂದರೆ ನಟ ದರ್ಶನ್ ಅವ್ರನ್ನ ನೋಡೋದಕ್ಕೆ ಈಗಾಗಲೇ, ಯಾಕಂದರೆ ಅವತ್ತು ದರ್ಶನ್ ಅವರು ಈ BGS ಆಸ್ಪತ್ರೆಗೆ ಒಂದು ಅಡ್ಮಿಟ್ ಆಗುವಂಥ ಸಂದರ್ಭದಲ್ಲಿ ಆಗಲಿ ಮತ್ತು ಬಳ್ಳಾರಿಯಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಅಭಿಮಾನಿಗಳು ರೋಡ್ ಮಧ್ಯದಲ್ಲೂ ಅವ್ರನ್ನ ಕಾಣೋದಕ್ಕಾಗಿ ನಿಂತಿದ್ದರು. ಜೊತೆಗೆ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟು ಮತ್ತು ಅವರ RR ನಗರದ ಮನೆಯ ಮುಂದೆ ಕೂಡ ಜಮಾಯಿಸಿದ್ರು. ಇವತ್ತು ಕೂಡ ಆ ಒಂದು ಸಂದರ್ಭ ಉಂಟಾದ್ರೂ ಅಚ್ಚರಿ ಏನಿಲ್ಲ ಅರವಿಂದ್. ಓಕೆ, ಥ್ಯಾಂಕ್ ಯು ಧನು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಈಗ ಏನೋ ಅವ್ರ ಕುಟುಂಬಸ್ಥರೆಲ್ಲ ಹಾಸ್ಪಿಟ್ಲಿಗೆ ಹೆಚ್ಚು ಓಡಾಡ್ತಾ ಇದ್ದಾರೆ, ಡ್ರೆಸ್ ಎಲ್ಲ ತರ್ತಾ ಇದ್ದಾರೆ ಅಂತೆಲ್ಲ ಏನೋ ಒಂದಷ್ಟು ಮಾಹಿತಿ ನೋಡೋಣ.